ಆಯಾ ಆಹಾರವನ್ನು ಒದಗಿಸಿ ಅದನ್ನು ಮೊದಲು ನಾನು ಸ್ವೀಕರಿಸಿ ಸಾರಾನ್ನವನ್ನು ಉಳಿದ ಆಹಾರದಿಂದ ಅದನ್ನು ತಗೊಂಡವರಿಗೂ ಹೊಟ್ಟೆ ತುಂಬುವಂತೆ ಮಾಡಿ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಾನು. ಅಷ್ಟೇ ಅಲ್ಲ, ಮಂತ್ರೋಹಂ ಅದು ಹೇಗೆ ಸ್ವಾಮಿ? ನಾವು ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮ ಇಂದ್ರನಿಗೆ ಅಂತ ಆಹುತಿ ಕೊಟ್ಟಿದ್ದೇವೆ, ನೀನು ತಗೊಳ್ಳು ಹೇಗೆ ಅದನ್ನು? ಅಗ್ನೇ ಸ್ವಾಹ ಅಗ್ನೇ ಇದನ್ನಮ ಭೂ ಸ್ವಾಹ ಅಗ್ನೇ ಅದನ್ನು ಹೇಳ್ತಾರೆ ಕೆಲವರು, ಅಗ್ನೇಯ ನಿರುದ್ಧಾಯ ಅಂತ ಹೇಳ್ತಾರೆ. ಇದು ಭೂಸ್ವಾಹ ಅಗ್ನೇಯೇ ಇದನ್ನಮ ಭುವಸ್ವಾಹ ವಾಯವೇ ಇದನ್ನಮ ಸುವಸ್ವಾಹ ಆದಿತ್ಯಾಯೇ ಇದನ್ನಮ ಭೂರ್ಭುವ ಸುವಸ್ವಾಹ ಪ್ರಜಾಪತೇ ಇದನ್ನಮ. ನಾವು ಬೇರೆ ಬೇರೆ ಅಡ್ರೆಸ್ ಕೊಟ್ಟು ಕಳಿಸಿದ್ದೇವೆ. ಎಲ್ಲ ನಿನಗೆ ಸಂದ್ರೆ ಇದು ರಾಂಗ್ ಆಯ್ತಲ್ವ? ನಾವು ಅಡ್ರೆಸ್ ಬೇರೆ ಬರೆದದ್ದು ಯಾಕೆ? ನೀನು ಹೇಳಿದ್ದು ಎಲ್ಲ ನಿನಗೆ ಬಂದು ಸೇರೋದು ಅಂತ, ಮತ್ತೆ ನಾವು ಬೇರೆ ಬೇರೆ ಅಡ್ರೆಸ್ ಬರೆಯೋದು ಯಾಕೆ? ಕೃಷ್ಣ ಹೇಳಿದ, ಬೇರೆ ಬೇರೆ ಅಡ್ರೆಸ್ನಲ್ಲಿರುವ ನನಗೆ ನೀವು ಎಲ್ಲಿ ಕಳಿಸಿದ್ರು ಬೇರೆ ಬೇರೆ ವಿಳಾಸದಲ್ಲಿ ನಾನೇ ಇರೋದು ಅಂತ. ಅಗ್ನಿ ಅಗ್ನಿ ಅಂದರೆ ಅಗ್ನಿ ಅಂತರ್ಗತನ ನನಗೆ ಬರುತ್ತೆ, ಸೂರ್ಯ ಅಂದ್ರೆ ಸೂರ್ಯ ಅಂತರ್ಗತನ ನನಗೆ, ವಾಯು ವಾಯು ಅಂತರ್ಗತ, ಎಲ್ಲ ಕಡೆಯೂ ನಾನೇ ಇರೋದಲ್ವಾ? ಅದು ನೀವು ಏನು ಅಡ್ರೆಸ್ ಬರೆದ್ರೆ ಏನು ಉಪಯೋಗ? ಯಾವ ಅಡ್ರೆಸ್ ಬರೆದ್ರು ಐ ಆಮ್ ಎವ್ರಿವೇರ್, ಪ್ರತಿಯೊಂದು ಕಡೆ ಇರೋದು ನಾನೇ. ಅದರಿಂದ ಯಾವ ಮಂತ್ರ ರಾಂಗ್ ಅಡ್ರೆಸ್ ಏನಲ್ಲ. ನೀವು ಮಂತ್ರ ಅಗ್ನೇ ಸ್ವಾಹ ಅಡ್ರೆಸ್ ಬರೆದ್ರಿ ಅಲ್ವಾ? ಸ್ವಾಹ ಅನ್ನೋದು ದೇವತೆಗಳಿಗೆ ಅನ್ನೋದು ಸೂಚನೆ ಮಾಡುತ್ತೆ, ಅಗ್ನಿ ಅನ್ನೋದು ಅಗ್ನಿನಾಮಕನಾದ ದೇವತೆಗೆ ಅಂತ ಇಷ್ಟ ಆಯ್ತಲ್ಲ ಅಡ್ರೆಸ್ಸು. ಹೋಯ್ತು ಅಲ್ಲಿಗೆ, ಅಗ್ನಿ ಅಂತರ್ಗತ ನನಗೆ ಬಂತು, ಕರೆಕ್ಟ್ ಆಯಿತು. ಮತ್ತೆ ಅಡ್ರೆಸ್ ಬರೆದ್ರೆ ರಾಂಗ್ ಆಗಲಿಲ್ಲ. ಆದಿತ್ಯ ಯಸ್ವಾಹ ಅಂತ ಸೂರ್ಯ ಯಸ್ವಾಹ ಅಂದರೆ ಸೂರ್ಯ ಅಂತರ್ಗತ ನನಗೆ ಬಂತು, ಅದರಿಂದ ಅಡ್ರೆಸ್ ಡೆಲಿವರಿ ಕರೆಕ್ಟ್ ಆಗಿದೆ. ಅಡ್ರೆಸ್ ಬರೆದದ್ದು ತಪ್ಪಲ್ಲ, ಡೆಲಿವರಿಯೂ ತಪ್ಪಾಗಲಿಲ್ಲ. ನೀವು ತಿಳ್ಕೊಂಡದ್ದು ಅಗ್ನಿ ಅಂದರೆ ಅದು ಎಷ್ಟು ತಪ್ಪು ಅಂದರೆ, ಕೃಷ್ಣ ಹೇಳ್ತಾನೆ, ನೀವು ಅಗ್ನಿ ಅಂದರೆ ಎಂಥದ್ದು? ಅಗ್ನಿ ಅಂದರೆ ನಾರಾಯಣ ಮತ್ತೆ ಎಂಥದ್ದು ಅಗ್ನಿ ಅಂದರೆ? ಅಗ್ನಿ ಅಂದರೆ ಉರಿಯುವ ಬೆಂಕಿಯ? ನಿಜವಾಗಿ ಅಷ್ಟೇ ಅಲ್ವ? ಅಗ್ನಿಯಿಂದ ಉರಿಯುವ ಬೆಂಕಿ, ಫೈರ್. ಅಗ್ನಿಗೆ ಆಹುತಿ ಕೊಡೋದು ನೀವು? ಏನು ಪುಣ್ಯ ಉಂಟು ಅಗ್ನಿಗೆ ಆಹುತಿ ಕೊಟ್ಟರೆ? ಸುಟ್ಟು ಹೋದ ಅಷ್ಟೇ ಬಂತು. ಇವತ್ತು ಹೇಳ್ತಾರಲ್ಲ ವಿಚಾರವಾದಿಗಳು, ಬೆಂಕಿಗೆ ಆಹುತಿ ಕೊಟ್ಟರೆ ಏನು ಬಂತು? ಸುಟ್ಟದ್ದಷ್ಟೇ, ಅಷ್ಟು ಧಾನ್ಯ ಸುಟ್ಟದ್ದಷ್ಟೇ ಬಂತು, ವೇಸ್ಟು ಅಂತ. ತುಪ್ಪ ಹಾಕಿದರೆ ವೇಸ್ಟು. ಯಾಕೆಂದರೆ ಅವರ ಕಣ್ಣಿಗೆ ಕಾಣುವಂಥ ಅಗ್ನಿಯನ್ನು ಹಾಕಿದರೆ ವೇಸ್ಟೇ ಅಲ್ಲೋ? ಬೆಂಕಿ ಅಲ್ಲ. ಅಗ್ನೇ ಸ್ವಾಹ ಅನ್ನೋರಿಗೂ ಬೆಂಕಿಗೆ ಆಹುತಿ ಹಾಕೋದಲ್ಲ, ಮತ್ತೆ ಬೆಂಕಿನಲ್ಲಿರತಕ್ಕಂಥ ಅಗ್ನಿನಾಮಕ ದೇವತೆಗೆ. ಓಹೋ, ನಿಮಗೆ ಕಾಣದೇ ಇದ್ದ ಒಂದು ಶಕ್ತಿ ಬೇಕು ನಿಮಗೂ ಕೂಡ. ನೀವು ಬೆಂಕಿಗೆ ಆಹುತಿ ಕೊಡೋದಲ್ಲ, ಅಗ್ನಿನಾಮಕ ದೇವತೆಗೆ ಎಲ್ಲಿಂದ ಬಂತ್ರಿ ನಿಮಗೆ ಹೇಳಿದ್ದನ್ನು ಕೊಡುವ ಶಕ್ತಿ? ಅಗ್ನಿನಾಮಕ ದೇವತೆಗೂ ಶಕ್ತಿ ಕೊಡ್ತೇವೆ, ಅಗ್ನಿ ಅಂತರ್ಗತನ ಅದು ನಾರಾಯಣ. ಇದನ್ನು ಇಷ್ಟೇ ವಿಷಯ. ನೀವಾದರೂ ಅಗ್ನಿ ಅಂದರೆ ಬೆಂಕಿ ಅಲ್ಲ, ನಿಮಗೂ ಅದರ ಒಳಗಿರತಕ್ಕ ಒಂದು ಶಕ್ತಿಯನ್ನು ಒಪ್ಪಲೇಬೇಕು. ನೀವು ಅದರ ಒಳಗಿರತಕ್ಕ ಶಕ್ತಿ ಹೇಳಿದರೆ ನಾವು ಎಲ್ಲದರ ಒಳಗಿರತಕ್ಕ ಶಕ್ತಿಯನ್ನು ಹೇಳಿದೆವು. ಇಷ್ಟೇ ವ್ಯತ್ಯಾಸ. ಹಾಗಾಗಿ ವಿಳಾಸ ತಪ್ಪಿಲ್ಲ. ಮಂತ್ರೋಹಂ, ನೀವು ಯಾವ ಮಂತ್ರದಿಂದ ಕಳಿಸಿದರೂ ಕೂಡ ಎಲ್ಲ ಮಂತ್ರದಿಂದ ವಾಚ್ಯನಾದವ ನಾನೇ. ಯಾಕೆ? ಅಹಂ ಸರ್ವಶಬ್ದ ವಾಚ್ಯ ನಾಮಾನಿ ಸರ್ವಾಣಿ ಮಾ ವಿಶಂತಿ ತಮ್ಮೈ ವಿಷ್ಣುಂ ಪರಮಮುದಾಹರಂತಿ. ಯಾವ ಶಬ್ದದಿಂದ ಕರೆದರೂ ಅದು ನನ್ನ ಹೆಸರೇ ಮೂಲತಃ ಆಗಿರೋದರಿಂದ ಅಗ್ನಿ ಎಂದರೆ ನಾನೇ. ಯಾಕೆ? ಇದು ಬೇರೆ ಮುಖ ಅವನು. ಅಗ್ನಿ ಅಂತರ್ಗತ, ಆದ್ದರಿಂದ ನಾನು ಅಗ್ನಿ ಅಲ್ಲ. ಅಗ್ನಿಯ ಒಳಗೆ ನಾನು ಇರುವುದರಿಂದ ನನಗೆ ಅಗ್ನಿ ಅಂತ ಹೆಸರಲ್ಲ. ಮತ್ತೆ ಅಗ್ನಿನಾಮಕನಾಗಿ ನಾನು ಅವನೊಳಗೆ ಇರುವುದರಿಂದ ಅವನಿಗೆ ಅಗ್ನಿ ಅಂತ ಹೆಸರು. ಹೆಸರು ನನ್ನದು, ನಾನಲ್ಲಿರುವುದು ಅವನಿಗೆ ಬಂದದ್ದು, ಮುಖ್ಯ ನನ್ನದು. ಮಂತ್ರೋಹಂ, ಎಲ್ಲ ಮಂತ್ರದ ಎಲ್ಲ ಶಬ್ದಗಳು ನನ್ನನ್ನು ಹೇಳ್ತಾವೆ. ಯಾಕೆ? ಒಂದೊಂದು ಶಬ್ದವನ್ನು ತಗೊಂಡು ಆ ಶಬ್ದದ ಅರ್ಥ ಯೋಚನೆ ಮಾಡ್ರಿ. ಒಂದು ಮೂಲಭೂತವಾಗಿ ನಾನು ಯಾವಾಗಲೂ ಹೇಳ್ತೀನಿ, ತಮ್ಮ ಗಮನಿಸಿರಬಹುದು. ಏನು ಅಂದರೆ, ಇದು ವೇದಾಂತ ಬಿಡ್ರಿ, ಭಾಷಾಶಾಸ್ತ್ರ ಪ್ರಕಾರ ಒಂದು ಶಬ್ದಕ್ಕೆ ಅರ್ಥ ಏನು? ಈ ತೆಂಗಿನಕಾಯಿ ಅಂತೇವೆ ನಾವು ಅಲ್ವಾ? ತೆಂಗಿನಕಾಯಿ ಮರದಿಂದ ಕೊಯ್ತಾರೆ. ಮರದಿಂದ ಕೊಯ್ದು ಕೂಡಲೇ ಮಗು ಕೇಳುತ್ತೆ, ಅಪ್ಪ ಇದೇನಿದು? ಇದು ತೆಂಗಿನಕಾಯಿ ಅಂತ. ಓ, ತೆಂಗಿನಕಾಯಿ ಅಂದರೆ ಈ ಉರುಟಾಗಿರುವಂಥದ್ದು, ಮೇಲಿನಿಂದ ಸಿಪ್ಪೆ, ಅದು ತೆಂಗಿನಕಾಯಿ ಅಂತ ಮಗು ತಿಳ್ಕೊಳ್ಳುತ್ತೆ. ಮನೆ ಹಿಡ್ಕೊಂಡು ಹೋದ, ಸಿಪ್ಪೆ ತೆಗೆದು ಬರೀ ಗೆರಟೆ ಮಾತ್ರ ಉಂಟು. ದೇವಸ್ಥಾನಕ್ಕೆ ಹಿಡ್ಕೊಂಡು ಹೋಗ್ಲಿಕ್ಕೆ ಅದನ್ನು ಹರಿವಾಣದಲ್ಲಿ ಹಾಕಿ ತಾಯಿ ಹಿಡ್ಕೊಂಡ್ರು. ಅಮ್ಮ ಇದೆಂಥದ್ದು? ಇದು ತೆಂಗಿನಕಾಯಿ. ಮತ್ತೆ ಅದು ತೆಂಗಿನಕಾಯಿ ಅಂತ ತೋರಿಸಿದ್ರು. ಮರದಿಂದ ಬೀಳುವಾಗ ಅದನ್ನು ತೆಂಗಿನಕಾಯಿ ಅಂತ ತೋರಿಸಿದ್ರು, ಅದನ್ನು ತೆಗೆದು ಬಿಸಾಡಿದರು. ಅದು ತೆಂಗಿನಕಾಯಿ ಅಲ್ಲಪ್ಪ, ತೆಂಗಿನಕಾಯಿ ಸಿಪ್ಪೆ. ಓಹೋ, ತೆಂಗಿನಕಾಯಿಯ ಜೊತೆಗಿದ್ದಾಗ ಸಿಪ್ಪೆಯೂ ತೆಂಗಿನಕಾಯಿ, ತೆಗೆದು ಬಿಸಾಡಿದ್ರೆ ತೆಂಗಿನಕಾಯಿಯ ಸಿಪ್ಪೆ. ಹಾಗೆ ಇವಾಗ ಇವರಿಂಥವರು ಅಂತ ತೋರಿಸಿದ್ದು ಯಾವುದನ್ನು? ಶರೀರವನ್ನು. ತೆಂಗಿನಕಾಯಿ ಸಿಪ್ಪೆ ತೋರಿಸಾಗಿ ಮಗು ತಿಳ್ಕೊಂಡಿದ್ದು ಶರೀರವೇ ಅಂಥವ್ರು ಅಂತ. ಸಿಪ್ಪೆ ಹೋಗಿ ಬಿತ್ತು ಅಲ್ಲಿ, ಇದು ಬೇರೆ ಆಯಿತು. ಆಗ
ಹಾಗಾದರೆ ಒಂದು ವ್ಯಕ್ತಿಯ ಹೆಸರು ಕಾಣುವ ಫಾರ್ಮಿನದ್ದಲ್ಲ ಅಂತ ಆಯ್ತು ಈಗ. ಯಾಕೆಂದ್ರೆ ತೆಂಗಿನಕಾಯಿ ಅಂತ ನಾವು ಹೇಳಿದ್ದು ಫಾರ್ಮಿಗೆ, ಆ ಫಾರ್ಮ್ ಅಲ್ಲ. ಕಡೆಗೆ ಮಗು ತಿಳ್ಕೊಂಡಿತ್ತು ಅದರ ಒಳಗುಂಟಲ್ಲ ಗೆರಟೆ ಸುತ್ತಿ ಅದು ತೆಂಗಿನಕಾಯಿ ಅಂತ. ಕಡೆ ದೇವಸ್ಥಾನಕ್ಕೆ ಹೋಯಿತು, ದೇವಸ್ಥಾನದ ಪೂಜೆಯವರು ಒಡೆದು ಕೊಟ್ಟರು, ಮನೆ ತಂದು ತೆಂಗಿನಕಾಯಿ ಹೂರಣ ತೆಗೆದ್ಲು ತಾಯಿ, ಗೆರಟೆಯನ್ನು ಬಿಸಾಡಿದ್ಲು. ಅದು ಎಂಥದಮ್ಮ, ಇದು ತೆಂಗಿನಕಾಯಿ ಮತ್ತೆ ಅದು ಗೆರಟೆ. ಓಹೋ, ಕಡೆಗೆ ನೋಡಿದರೆ ತೆಂಗಿನಕಾಯಿ ಅನ್ನೋದು ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ತೆಂಗಿನಕಾಯಿ, ಆದರೆ ಅದರಿಗೆ ಇರತಕ್ಕಂಥ ಕೋಟಿಂಗನ್ನೆಲ್ಲ ತೆಂಗಿನಕಾಯಿ ಅಂತ ಹೇಳೋದು ನಾವು. ಸೊ ಹೊರಗಿನ ಫಾರ್ಮು ಈಸ್ ನಾಟ್ ದ ಮೀನಿಂಗ್ ಆಫ್ ದ ವರ್ಡ್, ಬಟ್ ದ ಇನ್ನರ್ ಮೋಸ್ಟ್ ಎಸೆನ್ಸ್ ವಿಚ್ ಈಸ್ ಆಲ್ಮೋಸ್ಟ್ ಇನ್ವಿಸಿಬಲ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್. ಹೀಗೆ ನೀವು ಇದು ಭಾಷಾಶಾಸ್ತ್ರದ ಪ್ರಕಾರ ಸಿದ್ಧವಾಗುವ ಸಂಗತಿ. ಹಾಗಾದರೆ ಪ್ರತಿಯೊಂದು ಶಬ್ದಕ್ಕೂ ಹೊರಗಿನ ಫಾರ್ಮ್ ಅಲ್ಲ, ಅದರ ಒಳಗಿರುವ ಸಾರ, ಎಸೆನ್ಸು. ಎಲ್ಲದರ ಎಸೆನ್ಸ್ ಯಾರು? ಸಾರಾತ್ ಸಾರ ತರೋ ಹರಿಹಿ. ಅದರಿಂದ ಎಲ್ಲ ಶಬ್ದ ಭಗವಂತನ ಹೆಸರೇ ಆಗಬೇಕಲ್ಲ ಭಾಷಾಶಾಸ್ತ್ರದ ಪ್ರಕಾರ. ಇನ್ನು ನಿರ್ವಚನ ವೇದಾಂತ ಬಿಡ್ರಿ, ನನಗೆ ಆಶ್ಚರ್ಯ ಆಗುವುದೇನು ಅಂದರೆ ನಮ್ಮ ಆಚಾರ್ಯರು ಈ ವಿಷಯ ಹೇಳೋ ತನಕ ನಮ್ಮ ಭಾಷಾಶಾಸ್ತ್ರ ಪಂಡಿತರಿಗೆ ಇದು ಹೊಳಿಲಿಲ್ಲಲ್ಲ. ಏನು ಪ್ರಾರಬ್ಧ ಭಾಷಾಶಾಸ್ತ್ರ ಅವರದ್ದು? ಭಾಷಾಶಾಸ್ತ್ರ ಎಷ್ಟು ಡಿಫೆಕ್ಟಿವ್ ಆಗಿದೆ. ಭಾಷಾಶಾಸ್ತ್ರ ಫುಲ್ಲಿ ವೇದಾಂತವನ್ನು ಸಪೋರ್ಟ್ ಮಾಡುವುದು. ಪ್ರತಿಯೊಂದು ಶಬ್ದವು ಅಂತತಃ ಭಗವಂತನನ್ನು ಹೇಳಬೇಕು ಅನ್ನೋದು ಭಾಷಾಶಾಸ್ತ್ರದ ನಿಯಮದ ಪ್ರಕಾರ ಸಿದ್ಧವಾಗುವ ಸಂಗತಿ. ಅದನ್ನ ಕೃಷ್ಣ ಹೇಳ್ತಾನೆ, ನೀವು ಯಾವ ಮಂತ್ರ ಹೇಳ್ರಿ, ಯಾವ ನಾಮ ಹೇಳ್ರಿ, ಅದು ನನ್ನ ನಾಮ, ನನ್ನ ಹೆಸರು, ನನ್ನ ಮಂತ್ರ. ಅದು ನನ್ನ ಹೆಸರಲ್ಲದ ಒಂದು ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ಇದು ಒಂದು ಮುಖ ಆಯಿತು. ಇನ್ನೊಂದು ಮುಖ, ಒಂದು ಶಬ್ದದ ಅರ್ಥ ಏನು? ಅರ್ಥದ ಅದು ಯಾರಿಗೆ ಅಪ್ಲೈ ಆಗತ್ತೆ ಅವರಿಗೆ ನಿಜವಾದ ಹೆಸರು ಅಲ್ವಾ? ಈಗ ಪಂಕಜ ಅಂತ ಒಂದು ಶಬ್ದ ಉಂಟು. ಪಂಕಜ ಅಂತ ಅನ್ನೋ ಶಬ್ದಕ್ಕೆ ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಅದರ ವರ್ಬಲ್ ಮೀನಿಂಗ್ ಏನು? ಶಬ್ದದಿಂದ ನಿಮಗೆ ಬರ್ತಕ್ಕಂಥ ಅರ್ಥ ಪಂಕ ಅಂದರೆ ಕೆಸರು, ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟಿದ್ದು. ಕೆಸರಿನಲ್ಲಿ ತುಂಬ ಹುಟ್ಟುತ್ತೆ, ಹುಳ ಹುಪ್ಪಟೆಗಳು ಹುಟ್ಟುತ್ತವೆ. ಕಪ್ಪೆಯು ಕೆಸರಿನಲ್ಲಿ ಹುಟ್ಟಿದ್ದು, ಕಮಲವು ಕೆಸರಿನಲ್ಲಿ ಹುಟ್ಟಿದ್ದು. ಆದರೆ ಯಾರೂ ಕೂಡ ಪಂಕಜ ಅಂದರೆ ಕಪ್ಪೆ ಅಂತ ಅರ್ಥ ಹೇಳೋಲ್ಲ ವ್ಯಾಖ್ಯಾನಕಾರರು. ಪಂಕಜ ಅಂದರೆ ಕಮಲ ಅಂತಾರೆ. ವೈ? ಯಾಕೆ ಅಂದರೆ ಅದರಲ್ಲಿ ಯಾವುದರಲ್ಲಿ ಮುಖ್ಯ ಅಂತ, ಮುಖ್ಯ ಸಂಪ್ರತ್ಯಯ. ನಮಗೆ ಆ ಕಪ್ಪೆ ಹಿಡ್ಕೊಂಡು ಏನು ಮಾಡಬೇಕು ಸ್ವಾಮಿ? ಕಮಲ ಅದು ವಿಶೇಷ. ಯಾಕೆಂದರೆ ಕೆಸರಿನಲ್ಲಿ ಹುಟ್ಟಿ ಕೆಸರಿನ ಲೇಪವೇ ಇಲ್ಲ, ಏನು ಹಾಕಿದರೂ ಅಂಟಿಸಿಕೊಳ್ಳದೆ ಇರತಕ್ಕ ಒಂದು ವಿಶಿಷ್ಟವಾದ ಅದ್ಭುತ ಸೃಷ್ಟಿ ಅದು. ಅದು ಮುಖ್ಯ ನಮಗೆ. ಆ ಕಾಂಟ್ರಾಸ್ಟ್, ಕೆಸರಿನಲ್ಲೇ ಹುಟ್ಟಿ ಕೆಸರನ್ನು ಅಂಟಿಸಿಕೊಳ್ಳದ ವಸ್ತು. ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲಿ ಬಿದ್ದುಕೊಂಡಿರೋದನ್ನು ಪಂಕಜ ಅಂತ ಹೇಳಿದ್ರೇನು, ಬಿಟ್ರೇನು? ಅದಕ್ಕೆ ಕಮಲ ಪಂಕಜ. ಹಾಗಾದರೆ ಒಂದು ಶಬ್ದಕ್ಕೆ ಆ ಅರ್ಥ ಎಲ್ಲಿ ಹೆಚ್ಚು ವಿಶೇಷ ಅಪ್ಲೈ ಆಗುತ್ತೋ ಅದು ಮುಖ್ಯ ಅರ್ಥ ಅಂತ ಆಯಿತು. ಈಗ ಮಂತ್ರ ಅಗ್ನೇ ಸ್ವಾಹ, ಅಗ್ನೇ ಇದನ್ನ ಮಮ. ಅಗ್ನಿ ಅಂದರೆ ಏನು? ಅಗ್ನಿ ಅಂದರೆ ಅಗನಿ, ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡುವಂಥದ್ದು ಒಂದರ್ಥ. ನಾನಾ ಅರ್ಥಗಳಿದೆ, ಒಂದು ಹೇಳೋದು ನಾನು. ಅಗ ಅಂದರೆ ಚಲನೆ ಇರುವಂಥ, ಇನರ್ಟ್. ನಿ ಅಂದರೆ ಎ ಥಿಂಗ್ ದಟ್ ಮೇಕ್ಸ್ ಇನರ್ಟ್ ಮೂವ್, ಅಗ್ನಿ. ಎ ಥಿಂಗ್ ದಟ್ ಮೇಕ್ಸ್ ಇನರ್ಟ್ ಮೂವ್, ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವಂಥದ್ದು ಅಗ್ನಿ. ಏನಾಯಿತು ನಮಗೆ? ಪಾತ್ರೆಯಲ್ಲಿ ನೀರಿತ್ತು, ಚಲನೆಯೇ ಇರಲಿಲ್ಲ, ಅದನ್ನು ಒಲೆಯಲ್ಲಿಟ್ಟೆವು, ಕೆಳಗೆ ಬೆಂಕಿ ಹಾಕಿದೆವು, ಅದಕ್ಕೆ ಚಲನೆ ಶುರುವಾಯಿತು, ಕುದೀಲಿಕ್ಕೆ ಶುರುವಾಯಿತು, ನೀರು ಮೇಲಕ್ಕೆ ಜಿಗೀಲಿಕ್ಕೆ ಶುರುವಾಯಿತು. ಓಹೋ, ಅಗ್ನಿಯಿಂದ ಚಲನೆ ಹುಟ್ಟುತ್ತೆ, ಅದರಿಂದ ಚಲನೆ ಇಲ್ಲದಕ್ಕೆ ಚಲನೆ ಕೊಡುತ್ತೆ ಅಂತ ಅದಕ್ಕೆ ಅಗ್ನಿ ಅಂತ ಕರೆದೆವು. ನಮಗೆ ಕಾಣೋದು ಅಷ್ಟೇ. ಆಮೇಲೆ ವಿದ್ಯುತ್ ಶಕ್ತಿ, ಸ್ವಿಚ್ ಹಾಕಿದ ಕೂಡಲೇ ಫ್ಯಾನ್ ತಿರುಗಿತು. ಓಹೋ, ವಿದ್ಯುತ್ ಶಕ್ತಿ ಚಲನೆ ಕೊಡುತ್ತೆ, ಅಗ್ನಿ ಚಲನೆ ಕೊಡುತ್ತೆ. ಬೆಂಕಿ ಅನ್ನೋದು ಬಿಸಿಯಾದ ಹೀಟ್ ಪ್ರೊಡ್ಯೂಸ್ ಆದ ಕೂಡಲೇ ಚಲನೆ ಆಗತ್ತೆ. ಸೊ ಅಗ್ನಿ ಅನ್ನೋದು ಚಲನೆ ಕೊಡತಕ್ಕಂಥದ್ದು ಅಂತ ಅಗ್ನಿ ಅಂತ ಹೇಳಿದೆವು. ಆದರೆ ನಾವು ಮತ್ತೆ ಯೋಚನೆ ಮಾಡಿದೆವು, ಚಲನೆ ಕೊಡುವಂಥದ್ದು ಬರೀ ಅಗ್ನಿ ಅಲ್ಲ. ಯಾಕೆಂದರೆ ಚಲನೆ ಅಂದರೆ ಮೂಮೆಂಟು, ವೈಬ್ರೇಷನ್ ಬೇಕು. ಮೂಮೆಂಟ್ ಆಗೋದು ಗಾಳಿಯಿಂದ, ಅಗ್ನಿಯಿಂದ ಅಲ್ಲ. ಗಾಳಿ ಬೀಸಿದರೆ ಚಲನೆ ಆಗುತ್ತೆ, ಬೆಂಕಿ ಬೇಕಾಗಿಲ್ಲ. ಬೆಂಕಿ ಇದ್ದಾಗಲೂ ಚಲನೆ ಆಗಬೇಕಾದ್ರೆ ಅಲ್ಲಿ ಆ ಪ್ರಾಣಶಕ್ತಿ ನಿರ್ಮಾಣ ಆಗಿ ಚಲನೆ ಆಗಬೇಕಾಗಿದ್ರೆ ವೈಬ್ರೇಷನ್ ಉಂಟಾಗಬೇಕು. ಹಾಗಾದರೆ ಅಗ್ನಿ ಅಂದರೆ ನಿಜವಾಗಿ ವಾಯುದೇವರು, ಬೆಂಕಿ ಅಲ್ಲ. ಇದು ಸಂಶೋಧನೆ ಮಾಡ್ತಾ ಅಗ್ನಿ ಅಂದರೆ ಚಲನೆ ಇಲ್ಲದಕ್ಕೆ ಚಲನೆ ಕೊಡುವ ಪ್ರಾಣ ಹೊರತು ಅಗ್ನಿ ಅಲ್ಲ. ಓ ಪ್ರಾಣಾಗ್ನಯ ಏವ ಏತತ್ಪುರೇ ಜಾಗೃತಿ. ಆದ್ದರಿಂದ ಒಳಗೆ ಇರುವುದು ಪ್ರಾಣಾಗ್ನಿ, ಬರೀ ಅಗ್ನಿ ಅಲ್ಲ ಅಂದರು ವೇದದ ಕಾಲದ ಋಷಿಗಳು. ಪ್ರಾಣದೇವರು ಯಾರಿಂದ ಚಲಿಸುವುದು ಅಂತ ಮತ್ತೆ ಯೋಚನೆ ಬರಲು ಶುರುವಾಯಿತು. ಓಹೋ, ಪ್ರಾಣದೇವರಿಗೂ ಚಲನೆ ಕೊಡುವವನೊಬ್ಬನು ಬೇಕಲ್ಲ. ಪ್ರಾಣಸ್ಯ ಪ್ರಾಣಸ ಪ್ರಾಣಸ್ಯ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ.
ಪ್ರಾಣದೇವರಿಗೂ ಪ್ರಾಣ ಕೊಡುವವನು ಯಾರು, ಉಸಿರಾಡಿಸುವವನು ಯಾರು, ಪ್ರಾಣದೇವರಿಗೂ ತ್ರಾಣ ಕೊಟ್ಟವನು ಯಾರು? ಅವನು ನಿಜವಾದ ಪ್ರಾಣ. ಅವನು ನಿಜವಾಗ ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡತಕ್ಕವನು ನಾರಾಯಣ. ನಾರಾಯಣನ ಶಕ್ತಿಯಾಧಾರದಿಂದ ಪ್ರಾಣ, ಪ್ರಾಣನ ಸನ್ನಿಧಾನದಿಂದ ಈ ಅಗ್ನಿ, ಆ ಅಗ್ನಿಯ ಸನ್ನಿಧಾನದಿಂದ ಈ ಜಡ ಅಗ್ನಿ. ಹಾಗಾದ್ರೆ ಎಷ್ಟು ಇನ್ಫೀರಿಯರ್ ಮೀನಿಂಗ್ ಆಯ್ತು ಇದು. ಇದಕ್ಕೆಲ್ಲಕ್ಕೆ ಮೂಲ ಶಕ್ತಿ ಕೊಡತಕ್ಕವ ಯಾರು? ಅವನು ಭಗವಂತ. ಹಾಗಾಗಿ ಅಗ್ನಿ ಅಂದರೆ ನಿಜವಾದ ಅರ್ಥ ತಿಳಿದವರಿಗೆ ಈ ಬೆಂಕಿ ಅಂತ ಅನಿಸುವುದೇ ಇಲ್ಲ. ಯಾವ ಶಬ್ದ ತಗೋ ಅಗ್ನಿ. ಇನ್ನೊಂದು ಅರ್ಥ ಅಂಗನಿ, ಅಂಗಗಳನ್ನು ಚಾಲನೆ, ನಮ್ಮ ಇಂದ್ರಿಯಗಳಿಗೆ ಚಾಲನೆ ಕೊಡ್ತಕ್ಕವ, ಇಂದ್ರಿಯ ಸ್ವಾಮಿ. ಹೌದು, ಒಳಗಿನಿಂದ ಟೆಂಪರೇಚರ್ ಇದ್ದರೆ ಯಾವ ಇಂದ್ರಿಯವೂ ಕೆಲಸ ಮಾಡೋಲ್ಲ, ಆದ್ದರಿಂದ ಅಗ್ನಿ. ಆ ಟೆಂಪರೇಚರ್ ಅಂದರೆ ಒಳಗಿನಿಂದ ಪ್ರಾಣದೇವರು ಹೊರಟು ಹೋದರೆ ಟೆಂಪರೇಚರ್ ಇಲ್ಲ, ಇಂದ್ರಿಯಗಳಿಲ್ಲ. ಆ ಪ್ರಾಣದೇವರಿಗೂ ಶಕ್ತಿ. ಹಾಗಾಗಿ ನಮ್ಮ ಒಳಗೆ ಇರತಕ್ಕಂಥ ಇಂದ್ರಿಯಗಳನ್ನು ನೇಮನ ಮಾಡತಕ್ಕವ ಇಂದ್ರಿಯ ಸ್ವಾಮಿ ಹೃಷಿಕೇಶ. ಹೀಗೆ ಇಂದ್ರಿಯಗಳನ್ನು ನೇಮಿಸುವವ, ಚಲನೆ ಇಲ್ಲದ ಇಡೀ ಪ್ರಪಂಚವನ್ನು, ಪಿಂಡಾಂಡ ಬ್ರಹ್ಮಾಂಡಗಳ ಚಾಲಕ ಶಕ್ತಿ ಅನ್ನುವುದು ಅಗ್ನಿ ಶಬ್ದದ ಅರ್ಥ. ಯಾರು ಸ್ವಾಮಿ? ಅಗ್ನಿ. ಪಿಂಡಾಂಡ ಬ್ರಹ್ಮಾಂಡಗಳ ಚಾಲಕ ಶಕ್ತಿಯಾದ ನಾರಾಯಣ. ಹೀಗೆ ಮಂತ್ರೋಹಂ, ನೀವು ಯಾವ ಮಂತ್ರ ಹೇಳಿದ್ರು ಆ ಮಂತ್ರದಲ್ಲಿ ಇರತಕ್ಕಂಥ ಶಬ್ದ ನನ್ನ ಹೆಸರೇ ಆಗೋದಿಲ್ಲಪ್ಪ. ಸ್ವಲ್ಪ ಅರ್ಥ ಯೋಚನೆ ಮಾಡು. ಎಲ್ಲ ಶಬ್ದದ, ಎಲ್ಲ ವ್ಯಕ್ತಿಯ ಅಂತರ್ಯಾಮಿ ಆಗಿರತಕ್ಕ ನಾನೇ ಎಲ್ಲ ಶಬ್ದದ ಅರ್ಥ. ಅಹಮೇವ ಆಜ್ಯಂ. ಒಂದು ಉದಾಹರಣೆ ಹೇಳ್ತಾನೆ. ತುಪ್ಪ ಆಹುತಿಯಲ್ಲಿ ಮುಖ್ಯ ಆಹುತಿ, ಯಜ್ಞದಲ್ಲಿ ಮುಖ್ಯ ಆಹುತಿ. ಒಂದು ಔಷಧಂ ಅನ್ನೋದು ದೇವತೆಗಳಿಗೆ ಆಹುತಿ ಕೊಡುವಂಥದ್ದು. ಔಷಧಿಗಳು, ನವಧಾನ್ಯಗಳಿಂದ ಮಾಡಿರತಕ್ಕಂಥ ಚರುವನ್ನು ದೇವತೆಗಳಿಗೆ ಅರ್ಪಿಸ್ತೇವೆ. ಅದಲ್ಲದೆ ಇದ್ದರೆ ಮುಖ್ಯವಾದ ಆಹುತಿ ತುಪ್ಪ. ಅಹಮೇವ ಆಜ್ಯಂ. ಆ ತುಪ್ಪ ದೇವತೆಗಳಿಗೆ ವಿಶೇಷವಾದ ಆಹುತಿ ಯಾಕಾಯಿತು? ಬೇರೆ ಇನ್ನೇನೋ ಯಾಕೆ ಆಗಲಿಲ್ಲ? ಯಾಕೆಂದರೆ ಆ ಅಜ್ಯದಲ್ಲಿ ದೇವತೆಗಳಿಗೆ ತೃಪ್ತಿ ಕೊಡತಕ್ಕಂಥ ವಿಶೇಷ ಶಕ್ತಿಯಾಗಿ ನಾನು ಸನ್ನಿಹಿತನಾದೆ. ಆದ್ದರಿಂದ ದೇವತೆಗಳಿಗೆ ತೃಪ್ತಿ ಆಗುತ್ತೆ. ಒಂದು ಶಕ್ತಿ, ಯಾಕೆಂದರೆ ಯಾವುದೇ ಒಂದು ವಸ್ತು, ನಾನು ಹೇಳಿದ್ದೇನೆ ಮ್ಯಾಗ್ನೆಟ್ಟು, ನಿನ್ನೆ ಹೇಳಿದೆ ನಾನು ಮ್ಯಾಗ್ನೆಟ್ಟು ಎದುರಿಗೆ ನೀವು ಐರನ್ ಹೀಗೆ ಕಬ್ಬಿಣದ ತುಂಡು ಇಟ್ಟುಕೊಳ್ಳೆ ಎಳೆಯುತ್ತೆ. ಯಾಕೆ ಎಳೆಯುತ್ತೆ? ಆ ಮ್ಯಾಗ್ನೆಟ್ನಲ್ಲಿ ಕಬ್ಬಿಣವನ್ನು ಎಳೆಯುವ ಶಕ್ತಿ ಭಗವಂತ ಕೊಟ್ಟ, ಅದರಿಂದ ಬಂತು. ಮತ್ತೆ ಚಿನ್ನವನ್ನು ಎಳೆಯುವ ಶಕ್ತಿ ಕೊಟ್ಟಿಲ್ಲ, ಅದು ನಮ್ಮ ಕಣ್ಣಿಗೆ ಕೊಟ್ಟ. ಹೀಗೆ ಒಂದೊಂದಕ್ಕೊಂದೊಂದು ಶಕ್ತಿ ಕೊಡ್ತಾನೆ, ಒಂದೊಂದಕ್ಕೊಂದೊಂದು ಶಕ್ತಿ ಕೊಡ್ತಾನೆ. ಅಲ್ಲಿ ಆ ತತ್ತಚ್ಛಕ್ತಿ ಪ್ರದನಾಗಿ ತತ್ತದ್ ವಸ್ತುವಿನಲ್ಲಿ ಭಗವಂತ ಆಜ್ಯದಲ್ಲಿ ದೇವತೆಗಳ ಆಹುತಿಯಾಗಿ ದೇವತೆಗಳನ್ನು ತಣಿಸುವಂತಹ ಒಂದು ವಿಶಿಷ್ಟ ಶಕ್ತಿಯನ್ನ ಆಜ್ಯದಲ್ಲಿ ಕೊಟ್ಟ. ಅಷ್ಟೇ ಅಲ್ಲ, ಮತ್ತೆ ಆಯುರ್ವೈ ಘೃತಂ, ತುಪ್ಪ ಅಂತಂದ್ರೆ ಮನುಷ್ಯನಿಗೂ ದೇವತೆಗಳು ತೃಪ್ತರಾದರೆ ಹೆಚ್ಚು ಸಮಯ ಉಸಿರಾಡಿಸ್ತಾರೆ ಅಷ್ಟೇ, ಸ್ವಿಚ್ ಆಫ್ ಮಾಡೋದಿಲ್ಲ. ಆಯುರ್ವೈ ಘೃತಂ, ತುಪ್ಪ ದೇವತೆಗಳಿಗೂ ಪ್ರೀತಿ. ದೇವತೆಗಳು ಪ್ರೀತರಾದರೆ ನಿನ್ನ ಉಸಿರಾಟವು ಸ್ವಲ್ಪ ಕಾಲ ಕಂಟಿನ್ಯೂ ಆಗತ್ತೆ. ಆಯುರ್ವರ್ಧಕವಾದ ಮಹಾಶಕ್ತಿ ಅದು. ಆ ಶಕ್ತಿಯಾಗಿ ಭಗವಂತ ಅದರಲ್ಲಿ ಕೂತ. ಆದ್ದರಿಂದ ಅಹಮೇವ ಆಜ್ಯಂ. ಆಜ್ಯಂ ಅಂದರೆ 2-3 ಥರದಿಂದ ನೋಡಿ. ಆಜ್ಯ ಅಂದರೆ ಒಂದು ಅಂಜನ, ಪಸೆ ಅಂತ ಅರ್ಥ. ಆಜ್ಯ ಅಂದರೆ ಅಂಟಿಕೊಳ್ಳುವ ವಸ್ತು ಅಂತ. ತುಪ್ಪದಲ್ಲಿ ಆ ಕ್ವಾಲಿಟಿ ಇದೆ ಅಲ್ವ. ಯಾವುದು ಅಂಟಿಕೊಳ್ಳುತ್ತೋ ಅನಕ್ತಿ, ಅದು ಆಜ್ಯ. ಅದು ಯಾವುದು? ದನದ ತುಪ್ಪ, ಎಮ್ಮೆ ತುಪ್ಪ, ಎಲ್ಲ ತುಪ್ಪವೂ ಆಜ್ಯ ಆಗುತ್ತೆ. ಇನ್ನೊಂದು ವಿಶಿಷ್ಟವಾಗಿ ಆಜ್ಯ ಇದೆ. ಯಾವುದು? ಅಜಸ್ಯ ಇದಂ ಆಜ್ಯಂ ಅಂದರೆ ಆಡಿನ ತುಪ್ಪ, ಅದು ವಿಶಿಷ್ಟವಾಗಿ ಆಜ್ಯ ಆಗತ್ತೆ. ಆಮೇಲೆ ಆಜವು ಭವಂ ಆಜ್ಯಂ. ಆಜಿ ಅಂತಂದ್ರೆ ಪ್ರಾರಂಭ, ಯಜ್ಞದ ಪ್ರಾರಂಭದಲ್ಲಿ ಉಪಯೋಗವಾಗತಕ್ಕಂಥದ್ದು ಆಜ್ಯ. ಇದೆಲ್ಲಕ್ಕಿಂತಲೂ ವಿಶಿಷ್ಟವಾದೊಂದು ಅರ್ಥ ಇದೆ. ಆಜ್ಯಾಯ ಆಜ್ಯಂ. ಆಜ್ಯಾಯ ಅಂದರೆ ಅರ್ಪಣೆ, ಹವಿಸ್ಸಾಗಿ ದೇವತೆಗಳಿಗೆ ಅರ್ಪಿಸುವ ವಸ್ತುಗಳಲ್ಲೇ ಶ್ರೇಷ್ಠವಾದ್ದು ಆಜ್ಯ. ಆಜ್ಯಾಯಸ್ತ್ವಾತ್ ಆಜ್ಯನಾಮ. ಆ ಸಮಂತಾತ್ ಜ್ಯಾಯ ಶ್ರೇಷ್ಠಂ ಆಜ್ಯಂ. ಭಗವಂತನಿಗೆ ಅರ್ಪಿಸುವ ಹವಿಸ್ಸುಗಳಲ್ಲೇ ಬೆಸ್ಟ್, ಅದನ್ನು ಆಜ್ಯಂ. ಇದೆಲ್ಲ ಆ ಹೆಸರುಗಳು ಯಾಕೆ ಬಂತು? ಅದಕ್ಕೆ ಅಂಥ ಕ್ವಾಲಿಟಿ ಯಾಕೆ ಬಂತು? ಅದರೊಳಗೆ ಎಲ್ಲಕ್ಕಿಂತ ಜ್ಯಾಯನಾಗಿ ನಾನು ಕೂತೆ. ಅಹಮೇವ ಆಜ್ಯಂ, ಅಹಂ ಅಗ್ನಿ. ಇಷ್ಟೇ ಅಲ್ಲ, ಯಜ್ಞದ ಕ್ರಿಯೆ ನನ್ನ ಅಧೀನ, ಯಜ್ಞದಲ್ಲಿ ಕೊಡುವ ಆಹುತಿ ನನ್ನ ಅಧೀನ, ಯಜ್ಞದ ಮಂತ್ರ ನನ್ನ ಅಧೀನ. ಮಂತ್ರ ಹೇಳ್ತಕ್ಕಂಥ ಋತ್ವಿಜರು ಒಳಗೆ ಇದ್ದು ಮಂತ್ರ ಹೇಳುವವನೂ ನಾನು. ಆಮೇಲೆ ಅಗ್ನಿಯಲ್ಲಿ ಕೂತು ಆ ಆಹುತಿಯನ್ನು ಸ್ವೀಕರಿಸುವವನು ನಾನು. ಅಹಮೇವ ಅಗ್ನಿ.
ಎಲ್ಲದರ ಒಳಗೂ ಇದ್ದು ಎಲ್ಲವನ್ನು ಸ್ವೀಕರಿಸುವನು ನಾನು. ಅಹಂ ಅಗ್ನಿ ಅಹಂ ಹುತಂ. ನೀವು ಹೋಮಿಸಿ ಅದು ಬೆಂಕಿಯಲ್ಲಿ ಭಸ್ಮವಾಯಿತಲ್ಲ, ಹೋಮ ಮಾಡಿದ ವಸ್ತು ಆ ಅದು ಭಸ್ಮವಾಗಿರತಕ್ಕಂಥ ಆಹುತಿಯಲ್ಲಿ ಭಸ್ಮವಾಗಿರತಕ್ಕಂಥ ವಸ್ತು ಏನಿದೆ ಆ ದ್ರವ್ಯ ಅದು ನಾನು. ಎಲ್ಲವೂ ಕೂಡ ಎಲ್ಲದರ ಒಳಗೂ ನಾನು, ಎಲ್ಲದರ ಒಳಗೂ ಇದ್ದು ಎಲ್ಲವನ್ನು ಸ್ವೀಕರಿಸುವನು ನಾನು, ಎಲ್ಲದರ ಸ್ವಾಮಿ ನಾನು, ಎಲ್ಲಕ್ಕೂ ಫಲಪ್ರದ ನಾನು. ಇದು ವಿಭೂತಿ, ಭಗವಂತನ ವಿಜ್ಞಾನ. ಹೀಗೆ ಉಪಾಸನೆ ಮಾಡ್ತಾ ಆ ಒಂದೊಂದು ಶಬ್ದವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡು. ಈಗ ಅಹಂ ಕ್ರತುಹು ಅಂದರೆ ಕ್ರತುಶಬ್ದವಾಚ್ಯನಾದವ ನಾನು. ಕ್ರತು ಅಂದರೆ ಇದು ಅಲ್ವೇ ಅಲ್ಲ, ಯಜ್ಞಕ್ರಿಯೆ ಅಲ್ವೇ ಅಲ್ಲ. ಕ್ರತು ಅಂದರೆ ಒಂದು ಕ್ರಿಯೆ ಅಲ್ಲ. ಮತ್ತೆ ನಾನೇ ಕ್ರತು, ಭಗವಂತನೇ ಕ್ರತು ಶಬ್ದದ ಮುಖ್ಯಾರ್ಥ, ಭಗವಂತನೇ ಯಜ್ಞ ಶಬ್ದದ ಮುಖ್ಯಾರ್ಥ, ಭಗವಂತನೇ ಸ್ವಧಾ ಶಬ್ದದ ಮುಖ್ಯಾರ್ಥ, ಭಗವಂತನೇ ಔಷಧ ಶಬ್ದದ ಮುಖ್ಯಾರ್ಥ. ಈ ಎಲ್ಲ ಶಬ್ದಗಳನ್ನು ಭಗವಂತನೇ ಅನುಸಂಧಾನ ಮಾಡು. ಇದು ವಿಚಿತ್ರ ವಿಭೂತಿ. ಏನು ಅಹಂ ಕ್ರತುಹು. ಕ್ರತು ಅಂದರೆ ನೀವು ಡಿಕ್ಷನರಿ ನೋಡಿದರೆ ಎರಡು ಅರ್ಥ ಸಿಗುತ್ತೆ. ಒಂದು ಕ್ರತು ಅಂದರೆ ಕರ್ಮ, ಅದೇ ಯಾವುದಾದ್ರೂ ನಾವು ಮಾಡ್ತಕ್ಕಂಥ ಯಜ್ಞಯಾಗಾದಿ ಕ್ರಿಯೆಗಳನ್ನು ಕ್ರತು ಅಂತ ಹೇಳ್ತಾರೆ. ಕ್ರತು ಅಂದರೆ ಜ್ಞಾನವನ್ನು ಕ್ರತು ಅಂತ ಹೇಳ್ತಾರೆ. ಕ್ರಿಯತೆ ಇತಿ ಕ್ರತುಹು, ನಾವು ಮಾಡುವಂಥ ಕ್ರಿಯೆ ಕ್ರತು. ಕ್ರಾತ್ ತಾರಯತಿ ಇತಿ ಕ್ರತುಹು. ಕ್ರ ಅಂದರೆ ಕ್ರಮ್, ನಾವು ಮಾಡುವಂಥ ಕರ್ಮ, ಅದನ್ನು ಆ ಕರ್ಮ ಬಂಧ, ಅದರಿಂದ ನಮ್ಮನ್ನು ಪಾರು ಮಾಡುವಂಥ ಜ್ಞಾನಕ್ಕೂ ಕ್ರತು ಅಂತ ಹೆಸರು. ಅದರಿಂದ ಕ್ರತು ಅಂದರೆ ಕ್ರಿಯೆ ಮತ್ತು ಜ್ಞಾನ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತ ಕ್ರಿಯಾಸ್ವರೂಪ, ಜ್ಞಾನಸ್ವರೂಪ, ಅನಂತ ಜ್ಞಾನ ಕ್ರಿಯಾಸ್ವರೂಪ. ಅದರಿಂದ ಭಗವಂತ ಕ್ರತು. ಕ್ರತು ಅಂದರೆ ಕ್ರಿಯೆ ಮತ್ತು ಜ್ಞಾನ, ನಿತ್ಯ ಅನಂತ ಪರಿಪೂರ್ಣ ಕ್ರಿಯಾಸ್ವರೂಪ ಅಂತ ಅರ್ಥ ಕ್ರತು ಅಂದರೆ. ಹಾಗೆಯೇ ಜ್ಞಾನಸ್ವರೂಪ ಅಂತ. ಅಂದ ಭಗವಂತ ಕ್ರಿಯಾಸ್ವರೂಪ, ಭಗವಂತ ಜ್ಞಾನಸ್ವರೂಪನಾದ್ದರಿಂದ ಭಗವಂತ ಕ್ರತು. ಕ್ರತು ಶಬ್ದ ಮುಖ್ಯವಾಗಿ ಭಗವಂತನನ್ನೇ ಹೇಳುತ್ತೆ. ಅವನನ್ನು ಆರಾಧನೆ ಮಾಡತಕ್ಕ ಕ್ರಿಯೆಗೂ ಕ್ರತು ಅಂತ ಹೆಸರು ಅಷ್ಟೇ. ಆದರೆ ಮುಖ್ಯತಃ ಅವನೇ. ಹೇಗೇನೆ ಯಜ್ಞ ಅಂದರೆ ಇದು ಪ್ರಸಿದ್ಧ ನೋಡಿ. ಯಜ್ಞೋ ವೈ ವಿಷ್ಣು, ಬೇಡ ಹೇಳುತ್ತೆ. ಭಗವಂತನನ್ನು ಆರಾಧನೆ ಮಾಡತಕ್ಕ ಕರ್ಮವೂ ಯಜ್ಞ, ಭಗವಂತನೂ ಯಜ್ಞ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ. ಯಜ್ಞದಿಂದ ಯಜ್ಞನಾಮಕನಾದ ಭಗವಂತನನ್ನು ಆರಾಧನೆ ಮಾಡಿದರು. ಸೊ ಯಜ್ಞ ಅಂದರೆ ಅಹಂ ಯಜ್ಞ, ಅಹಂ ಕ್ರತುಹು ಅಹಂ ಯಜ್ಞ. ಯಜ್ಞ ಅಂದರೆ ಏನು? ಯತ್ ಅಸ್ತಿ ತತ್ ಜಾನಾತಿ. ಕ್ರತು ಅಂದರೆ ಜ್ಞಾನಸ್ವರೂಪ ಅಂತ. ಎಂಥ ಜ್ಞಾನ ಅದನ್ನು ವಿವರಿಸಿತು ಯಜ್ಞ. ಯತ್ ಅಸ್ತಿ ತತ್ ಜಾನಾತಿ. ಯಾವುದು ಇದೆಯೋ ಅದು ಎಲ್ಲವನ್ನೂ ತಿಳಿದವ ಅಂತ ಅರ್ಥ. ಯತ್ ಜ್ಞ. ಯತ್ ಅಂದರೆ ಯದ್ಯತ್, ಇರುವಂಥದ್ದೆಲ್ಲ, ಅದನ್ನು ಜ್ಞ ಅಂದರೆ ತಿಳಿದವ. ಯಜ್ಞ ಹಾಗಾದರೆ ಏನು ಇದೆಯೋ ಅದು ಎಲ್ಲವನ್ನು ತಿಳಿದವ. ಇಲ್ಲದೇ ಇದ್ದದ್ದನ್ನು ಇದೆ ಅಂತ ತಿಳ್ಕೊಳ್ಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ನಮಗೆ ಇದ್ದದ್ದು ಇಲ್ಲ ಅಂತಲೂ ಕಾಣುತ್ತೆ, ಇಲ್ಲದೇ ಇದ್ದದ್ದು ಇದೆ ಅಂತಲೂ ಕಾಣುತ್ತೆ. ಬರೇ ವಿಪರೀತ ಜ್ಞಾನ ಸ್ವರೂಪರು. ಹೆಚ್ಚು ಹೆಚ್ಚು ಶಾಸ್ತ್ರ ಓದಿದ ಹಾಗೆ ಹೆಚ್ಚು ಹೆಚ್ಚು ವಿಪರೀತ ಜ್ಞಾನಗಳು ಬರಲಿ ಶುರುವಾಗ್ತವೆ. ಆದರೆ ಭಗವಂತನಿಗೆ ವಿಪರೀತ ಜ್ಞಾನ ಇಲ್ಲ, ಯಥಾರ್ಥ ಜ್ಞಾನ ಸ್ವರೂಪ. ಅದು ಯಥಾರ್ಥ ಜ್ಞಾನ ಅಂದ್ರೆ ಸರ್ವಜ್ಞ. ಯಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಇದು ಯಾರ ಹೆಸರಪ್ಪ? ಈ ಯಜ್ಞಕ್ಕೂ ಆ ಹೆಸರು ಯಾಕೆ ಬಂತು? ಅದು ಯಾಕೆ ಬಂತು ಗೊತ್ತುಂಟಾ? ಜ್ಞಂ ಯಾತಿ ಇತಿ ಯಜ್ಞ. ಸರ್ವಜ್ಞನಾದ ಭಗವಂತನ ಕಡೆಗೆ ಯಾ ಅಂದರೆ ಹೋಗುವಂಥದ್ದು, ಭಗವಂತನನ್ನು ಉದ್ದೇಶಿಸಿ ಮಾಡಿದ್ದಾದ್ರಿಂದ ಇದು ಯಜ್ಞ. ಆದರೆ ಯಾರು ಜ್ಞ ಯಾರು ಯಾತಿ, ಎಲ್ಲ ಕಡೆಯೂ ಇರುವವನು, ಎಲ್ಲವನ್ನೂ ತಿಳಿದವನು ಯಜ್ಞ. ಅಂದರೆ ಆಮ್ನಿ ಪ್ರೆಸೆಂಟ್ ಆ್ಯಂಡ್ ಆಮ್ನಿಶಿಯೆಂಟ್. ಯಾವುದು ಈ ಯಜ್ಞವೋ ಆ ಯಜ್ಞನೋ ಯೋಚನೆ ಮಾಡ್ರಿ. ಸ್ವಧಾ ಅಂತ ನನ್ನ ಹೆಸರಯ್ಯ, ಪಿತೃಗಳ ಆಹುತಿ ಹೆಸರಲ್ಲ ಅಂತ ನಾವು. ಯಾಕೆ? ಸ್ವಧಾ ಅಂದರೆ ಏನು? ಸ್ವಯಮೇವ ಸ್ವಾತ್ಮಾನಂ ಧತ್ತೆ ಇತಿ ಸ್ವಧಾ. ತನ್ನನ್ನು ತಾನೇ ಆಧರಿಸಿ ನಿಂತವ, ಪರಾವಲಂಬನೆ ಇಲ್ಲದೆ. ಯಾರು? ಸ್ವಯಮೇವ ಧತ್ತೆ ಸ್ವಾತ್ಮಾನಂ, ತಾನೇ ತಾನಾಗಿ ಸ್ವಾವಲಂಬನೆಯಿಂದ ಇರುವವ, ಇನ್ನೊಬ್ಬರ ಆಸರೆ ಇಲ್ಲದೆ ಸ್ವಾಧಾರನಾಗಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅನಿಸ್ಕೊಳ್ತಕ್ಕಂಥ ಭಗವಂತ. ಅದರಿಂದ ಸ್ವಧಾ ಅಂದರೆ ನಾನೇ, ಸ್ವಯಂ ಸ್ವಶಕ್ತಿಯಿಂದ ಸ್ವಾತ್ಮಧಾರಣೆ ಮಾಡಿದ ನಾನೇ ಸ್ವಧಾ. ಔಷಧ ಅದು ನಾನೇ. ಔಷಧ ಅನ್ನೋ ಹೆಸರು ನನ್ನದೇ. ಯಾಕೆ? ಔಷಧ ಅಂದರೆ ಏನು? ಉಷಧಾಹೇ ಎಂತ ಧಾತು. ಔಷರು ಅಂದರೆ ಉಷ್ಟರು ಅಂದರೆ ಒಂದೇ ಅರ್ಥ ಸಂಸ್ಥೆ. ಅಂದರೆ ಬೆಂಕಿಯಲ್ಲಿ ಬಿದ್ದು ವಿಲಿ ವಿಲಿ ಒದ್ದಾಡುವವರು ಅಂತ. ದಾಹ, ಸುಡು. ಯಾವ ದಾಹ? ಸಂಸಾರ ತಾಪದ ಬೆಂಕಿಯಲ್ಲಿ ಬಿದ್ದು ಒದ್ದಾಡುವವರು ಔಷರು. ಈ ಔಷರಿಗೆ ಇವನು ನಿಧಾನ, ಇವನಿಗೆ ಮದ್ದು ಕೊಟ್ಟು ಈ ಉರಿ ಪರಿಹಾರ ಮಾಡಿ
ಆನಂದ ಸ್ವರೂಪವಾದ ಮೋಕ್ಷದಲ್ಲಿ ಆಸರೆ ಕೊಟ್ಟು ಉದ್ಧಾರ ಮಾಡತಕ್ಕವ. ಆದ್ದರಿಂದ ನಾನೇ ಔಷಧಪ್ಪ, ಬೇರೆ ಔಷಧವೇ ಇಲ್ಲ. ಔಷಧ ಅಂದರೆ ಉರಿ ಎದ್ದವರಿಗೆ ಉರಿ ತಗ್ಗಿಸುವ ಅಂತ. ಇದು ಆ ಜ್ವರ ಒಂದರೂ ಹಾಗೆ ಅಲ್ವಾ, 104 ಡಿಗ್ರಿ, ಅಯ್ಯೋ 104 ಡಿಗ್ರಿಯಿಂದ ಗಾಬರಿ, ಈ ಕಡೆ ತಣ್ಣೀರನ್ನ ಪಟ್ಟಿ ತಲೆಗೆ ಏನೋ ಉರಿ ತಗ್ಗಬೇಕು ಒಟ್ಟು. ಉರಿ ಹೆಚ್ಚಿದಾಗ ಉರಿ ತಗ್ಗಿಸುವ ಶಕ್ತಿ ನಾನು ಅಂತಾನೆ. ಔಷ ಅಂದರೆ ಉರಿಯಲ್ಲಿ ಒದ್ದಾಡುವವ, ಅದು ಸಂಸಾರದ ವೇಗೆಯಲ್ಲಿ ಬೇಯುವವನು ಔಷ. ಅವನಿಗೆ ಆಶ್ರಯ ನಿಧಾನ ಅವನ ಔಷಧ. ಆಮೇಲೆ ಮಂತ್ರೋಹಂ, ಯಾರು ನನ್ನನ್ನು ಮನನ ಮಾಡ್ತಾರೋ ಅಂದರೆ ಜ್ಞಾನಪೂರ್ವಕವಾಗಿ ಅನುಸಂಧಾನ ಮಾಡ್ತಾರೋ ಅವರನ್ನು ತ್ರಾಯತೆ, ರಕ್ಷಣೆ ಮಾಡುವವ ನಾನು. ಅದರಿಂದ ನಾನೇ ಮಂತ್ರ ಅಂತಾರೆ. ಮಂತ್ರ ಅಂದರೆ ತಿಳಿದವರನ್ನು ರಕ್ಷಣೆ ಮಾಡುವಂಥದ್ದು ಅಂತ. ಮಂತ್ರಕ್ಕೂ ಅದೇ ಒಂದು ಸಮಸ್ಯೆ ಆಯ್ತು. ಈಗ ನಮ್ಮಲ್ಲಿ ಅನೇಕ ಜನ ಮಂತ್ರ ಹೇಳ್ತಾರೆ, ಆ ಮಂತ್ರ ಕೇಳಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ತಪ್ಪಿರುತ್ತೆ ಅದಿಲ್ಲ, ಆದರೂ ಹೇಳ್ತಾರೆ ಭಾರಿ ಭಕ್ತಿಯಿಂದ. ಯಾಕೆ? ಆ ಮಂತ್ರ ಹೇಳಿದ್ರಿಂದ ಭಗವಂತ ಪ್ರಸನ್ನನಾಗಬೇಕು ಅನ್ನುವಂಥದ್ದು. ಕೃಷ್ಣ ಹೇಳ್ತಾನೆ ಮಂತ್ರ ಅಂದರೆ ಏನು ಗೊತ್ತಾ, ತಿಳಿದವರನ್ನು ರಕ್ಷಿಸುವಂಥದ್ದು ಅಂತ. ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರು ಎಷ್ಟು ಮಂತ್ರ ಹೇಳಿದ್ರು ಏನೂ ಉಪಯೋಗ ಮಾಡೋಲ್ಲ. ಅದು ಕಿಂಚಿತ್ ಉಪಯೋಗ ಆಗಬಹುದು, ಆದರೆ ಮಂತ್ರ ಯಾರನ್ನು ರಕ್ಷಿಸುತ್ತೆ? ಮಾನಾತ್ ತ್ರಾಯತೆ ಇತಿ ಮಂತ್ರ. ತಿಳಿದವರನ್ನು ರಕ್ಷಿಸುವುದು. ತಿಳಿದು ಪಠಿಸಿದೆಯೋ ನಿನಗೆ ರಕ್ಷಕ್ಕೆ, ತಿಳಿಯದೆ ಉರು ಹೊಡೆದು ಅದರ ರಕ್ಷಣೆ ಅಂಶ ಬಹಳ ದುರ್ಬಲವಾಗಿ ಬಿಡುತ್ತೆ. ತಿಳಿದು ಮಂತ್ರವನ್ನು ಪಠಿಸುವವರನ್ನು ಅದು ರಕ್ಷಿಸುತ್ತೆ. ಆದ್ದರಿಂದ ಕೊನೆಗೆ ಯಾರು ಭಗವಂತನನ್ನು ತಿಳಿತಾರೋ ಅವರನ್ನು ಮಂತ್ರವೂ ರಕ್ಷಣೆ ಮಾಡೋದು ಅವರನ್ನೇ, ಭಗವಂತನೂ ರಕ್ಷಣೆ ಮಾಡೋದು ಅವರನ್ನೇ. ಅದರಿಂದ ತಿಳಿದವರನ್ನು ರಕ್ಷಣೆ ಮಾಡುವವ ಮಂತ್ರ, ತಿಳಿದರೆ ಭಗವಂತ. ತಿಳಿದವರನ್ನು ರಕ್ಷಣೆ ಮಾಡುವಂಥದ್ದು ಮಂತ್ರ ಅಂದರೆ ಭಗವಂತನ ಸ್ತೋತ್ರ. ಮಂತ್ರ ಅನ್ನೋದಕ್ಕೆ ಅರ್ಥವೇ ಮಾನದಿಂದ ರಕ್ಷಣೆ. ಮಾನದಿಂದ ಅರಿವಿನಿಂದ, ಯಾರಿಗೆ ಅರಿವಿದೆ ಆ ಅರಿವುಳ್ಳವರನ್ನು ತಿಳಿದು ಪಠಿಸುವವರನ್ನು. ಆದರೆ ಒಂದು ಏನು ಅಂದರೆ ಕಿಂಚಿತ್ ಪ್ರಮಾಣದ ಫಲ ಇದೆ, ನಿಷ್ಫಲ ಅಲ್ಲ. ಯಾಕೆಂದರೆ ಒಂದು ದೊಡ್ಡ ಗಂಡಾಂತರ ಇದೆ. ನಾನು ಹೀಗೆ ಹೇಳಿಬಿಟ್ರೆ ನಾಳೆ ಪ್ರಾಯ 99.99999999 ಜನ ಮಂತ್ರ ಹೇಳೋದು ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ನಮಗೆ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲದೆ ಹೇಳಿದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆರಾಮಾಯ್ತು, ಇನ್ಮೇಲೆ ಜಪವೂ ಮಾಡೋಲ್ಲ, ನಾವು ಗಾಯತ್ರಿ ಹೇಳೋಲ್ಲ ಅಂತ ಬಿಟ್ಟು ಬಿಡ್ತಾರೆ. ಅದಕ್ಕೆ ಆ ಪಾತಕಕ್ಕೆ ನಾನು ಬಲಿಯಾಗ್ತೇನೆ. ಹಾಗಲ್ಲ ಅರ್ಥ. ಬಿಡಬೇಕು. ಅರ್ಥ ಗೊತ್ತಿಲ್ಲದೆ ಹೇಳಿದವರು ವ್ಯರ್ಥ. ಅಂದರೆ ಅರ್ಥ ಏನು ಅಂದರೆ ಅರ್ಥ ತಿಳಿದು ಹೇಳುವುದಕ್ಕೆ ಒತ್ತು ಕೊಡೋದು ಹೊರತು ಅರ್ಥ ತಿಳಿದೇ ಹೇಳುವುದನ್ನು ಬಿಡಬೇಕು ಅಂತ ಅಲ್ಲ. ಯಾಕೆಂದರೆ ಆಚಾರ್ಯ ಒಂದು ಕಡೆ ಇದಕ್ಕೂ ಹೇಳ್ತಾರೆ, ಗ್ರಂಥೋಯಂ ಪಾಠ ಮಾತ್ರೇಣ ಸರ್ವಾಭೀಷ್ಟ ಫಲಪ್ರದ ಕಿಮುಜ್ಞಾನಾತ್ ಅನುಷ್ಠಾನಾತ್ ಉಭಯಸ್ಮಾತ್ ಪುನಃ ಕಿಮು ಅಂತ ಒಂದು ಕಡೆ ಹೇಳಿದರು. ಈ ಶಾಸ್ತ್ರ ಗ್ರಂಥಗಳನ್ನು ಮಂತ್ರಗಳನ್ನು ಅರ್ಥ ತಿಳಿಯದೆ ಪಠನೆ ಮಾಡಿದರೂ ಫಲ ಇದೆಯಪ್ಪ, ಆದರೆ ಅಷ್ಟಕ್ಕೆ ನೀವು ತೃಪ್ತರಾಗಬಾರದು. ಕಿಂಚಿತ್ ಫಲ, ಅದು ತಿಳಿದು ಮಾಡಿ ಆವಾಗ ಅನಂತ ಫಲ ಅಂತ. ಹಾಗೆ ಮಾಡುವುದರಿಂದ ಫಲ ಇದೆ. ಆದರೆ ನಾವು ಏನಾಗುತ್ತೆ ಗೊತ್ತಾ, ಒಂದು ತಂಡುಲ ಮುಷ್ಟಿ, ರತ್ನ ಮುಷ್ಟಿಯನ್ನು ಕೊಟ್ಟು ತಂಡುಲ ಮುಷ್ಟಿ ಪಡೆದ ಹಾಗೆ ಅಂತ ಶಾಸ್ತ್ರೀಯ ಕೆಲವು ಕಡೆ ಹೇಳ್ತಾರೆ. ನಮ್ಮ ಹತ್ರ ಇವತ್ತು ಊಟಕ್ಕೆ ಅನ್ನ ಇಲ್ಲ, ಏನು ಮಾಡೋದು? ನನ್ನ ಹೆಂಡತಿ ಕುತ್ತಿಗೆಯಲ್ಲಿ ಒಂದು ವಜ್ರದ ಸರ ಇದೆ, ಅದನ್ನು ಕೊಡ್ತೇನೆ, ನಮ್ಗೊಂದು ಕೆಜಿ ಅಕ್ಕಿ ಕೊಡ್ರಿ ಅಂದರೆ ಏನು ಉಪಯೋಗ ಅಂತ. ಕೊಟ್ಟದ್ದು ವಜ್ರದ ಸರ, ತೊಗೊಂಡದ್ದು 1 kg ಅಕ್ಕಿ, ಸಿಕ್ಕಿತು ಫಲ, ಏನು ಅನಂತ ಫಲ. ಆ ವಜ್ರದಕ್ಕೆ ಎಷ್ಟು 1 ಲಕ್ಷ ರೂಪಾಯಿ ಸಿಗುವುದಕ್ಕೆ 1 kg ಅಕ್ಕಿ ತಂದೆವು ಮನೆಗೆ. ಹೀಗಾಗತ್ತೆ. ಅದರಿಂದ ಪಡೆಯುವ ಫಲದಿಂದ ವಂಚಿತರಾಗಬೇಡಿ, ಅರ್ಥ ತಿಳಿದು ಮಾಡಿ ಅಂತ ಹೇಳೋದು ಹೊರತು ಅರ್ಥ ಗೊತ್ತಿಲ್ಲದೆ ಇದ್ರೆ ಮಾಡಬೇಡಿ ಅಂತ ಅರ್ಥ ಅಲ್ಲ. ಅನ್ನ ಮಂತ್ರ ಅಂದರೆ ಭಗವಂತ ಮಾತ್ರ ಹಾಗೇನೆ ತಿಳಿದವರನ್ನು ಮಾತ್ರ ರಕ್ಷಿಸುವುದು. ಅಜ್ಞಾನಿಗಳಿಗೆ ಭಗವತ್ ತತ್ವದಿಂದ ರಕ್ಷಣೆ ಬರುವುದಿಲ್ಲ. ಈ ಮಂತ್ರ ಚೂರು ರಕ್ಷಣೆ ಕೊಡುತ್ತೆ, ಆದರೆ ಪೂರ್ಣ ಪ್ರಮಾಣದ ಮಂತ್ರ ರಕ್ಷಣೆ ಬರಬೇಕಾದ್ರೆ ಅರಿವಿನ ಮೂಲಕವೇ ಆಗಬೇಕು. ಹಾಗಾಗಿ ಇಷ್ಟರ ತನಕ ಅರಿಯದೆ ಜಪ ಮಾಡ್ತಾ ಇದ್ದವರು ನಾಳೆಯಿಂದ ಏನು ತೀರ್ಮಾನ ಮಾಡಬೇಕು ಅಂದರೆ, ನಮಗೆ ಅರ್ಥ ಗೊತ್ತಿಲ್ಲ, ಆದ್ದರಿಂದ ಇದನ್ನು ಮಾಡೋದು ಬಿಡಬೇಕು ಅಂತಲ್ಲ, ನಾವು ಮಾಡುವುದನ್ನು ಮಾಡಬೇಕು, ಇದರ ಅರ್ಥ ಏನಾದರೂ ಮಾಡಿ ತಿಳಿಯಬೇಕು ಅಂತ ನಾಳೆಯಿಂದ ಪ್ರವೃತ್ತಿ ಮಾಡಬೇಕು. ಅರ್ಥ ತಿಳಿಯುವ ಪ್ರವೃತ್ತಿ. ಮಂತ್ರೋಹಂ ಅಹಮೇವ ಆಜ್ಯಂ. ನೀವು ತಿನ್ನುವ ತುಪ್ಪ, ನೀವು ತಿನ್ನುವ ಆಹಾರ, ಪ್ರತಿಯೊಂದು ವಸ್ತುವಿನೊಳಗೆ ಇರುವವನು ನಾನಪ್ಪ. ಆಜ್ಯ ಅಂತ ನನಗೆ ಹೆಸರು ಯಾಕೆ? ಆಜ್ಯಾಯಾನ್, ಎಲ್ಲಕ್ಕಿಂತ ದೊಡ್ಡ ವಸ್ತು ನಾನು, ಆದ್ದರಿಂದ ಆಜ್ಯ. ಅಹಮೇವ ಆಜ್ಯಂ. ಅಹಂ ಅಗ್ನಿ, ಅದಕ್ಕೆ ವಿವರ ಹೇಳಿದೆ ನಾನು. ಅಗ್ನಿ ಶಬ್ದದ ಅರ್ಥ ವಿವರಿಸಿದೆ. ಅಹಂ ಅಗ್ನಿ, ಅಹಂ ಹುತಂ. ಹುತಂ ಅದು ಹೋಮಿಸಿದ ವಸ್ತು. ಭಗವಂತನೇ ಹುತ. ಯಾಕೆ? ಭಗವಂತ ಏನು ಅಂದರೆ ಅಗ್ನ ಆಯಾಹಿ ವೀತಯೇ ಕರೀತಾರೆ. ಆಮೇಲೆ ಬಾಯಲ್ಲಿ ನಿನಗೋಸ್ಕರ ನಾವು ಹೋಮಿಸ್ತಾ ಇದ್ದೇವೆ ಎಂತ
ದೇವರನ್ನು ಸ್ತೋತ್ರ ಮಾಡ್ತೇವೆ. ಹೋಮ ಮಾಡುವುದು, ನಿನಗಾಗಿ ಹೋಮಿಸ್ತಾ ಇದ್ದೇವೆ ಬಾಯಲ್ಲಿ ಅಂತ ಮಂತ್ರಗಳು ಬರ್ತಾವೆ ವೇದದಲ್ಲಿ. ಆವಾಗ ಹೋಮಿಸುವುದು ಅಂದ್ರೆ ಏನು? ನಾವು ದೇವರ ಎದುರು ಕೂತು ಹೇಳೋದು, ನಿನಗೋಸ್ಕರ ಹೋಮಿಸ್ತಾ ಇದ್ದೇವೆ. ವಾಯವಾಯಾಹಿ ದರ್ಶತ ಇಮೇ ಸೋಮ ಅಲಂಕೃತಾಃ ತೇಷಾಂ ಪಾಹಿ ಶ್ರುತೀಹವಂ. ಇದು ಪೂಜೆ ಮಾಡೋ ಹೇಳೋದು. ಏನು ಅಂದರೆ ಇಲ್ಲಿ ಸೋಮರಸ ಇದೆ, ನಿನ್ನ ಹೋಮಿಸ್ತಾ ಇದ್ದೇವೆ, ಸ್ವೀಕಾರ ಮಾಡುವಂತ. ಶುದ್ಧ ಸುಳ್ಳು ಹೇಳೋದ ದೇವರ ಕೋಣೆಯಲ್ಲಿ ಕೂತು? ಸೋಮರಸವೂ ಇಲ್ಲ, ಅಗ್ನಿಯೂ ಇಲ್ಲ, ಬರೇ ಮಂತ್ರ. ಸೋಮರಸ ಇಮೇ ಸೋಮ ಅಲಂಕೃತಾಃ, ಇಲ್ಲಿ ಸೋಮರಸ ಇದೆ, ನನಗೆ ಆಹುತಿ ಕೊಡ್ತಾ ಇದ್ದೇವೆ, ಸ್ವೀಕಾರ ಮಾಡು. ಇದಕ್ಕೆ ಹೇಳಿದ್ದು ಮಂತ್ರ, ತಿಳಿದು ಹೇಳಬೇಕು ಅಂತ. ಈ ಮಂತ್ರಕ್ಕೆ ಅರ್ಥ ಏನು ಗೊತ್ತುಂಟ? ಈ ಸೋಮ ಅಂದರೆ ಹೋಮ. ಸೋಮ ಮತ್ತು ಹೋಮ ಝಂಡವೆಸ್ತಾದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಸೋಮ ಅಂದ್ರೆ ಹೋಮ ಅಂದ್ರೆ ಒಂದೇ. ಸಂಸ್ಕೃತದಲ್ಲಿ ಸೋಮ ಅಂದರೆ ಮನಸ್ಸು, ಭಗವಂತನ ಕಡೆಗೆ ಹರಿಯುವ ಮನಸ್ಸು, ಭಕ್ತಿಯಿಂದ ದ್ರವಗೊಂಡು ಭಗವಂತನ ಕಡೆಗೆ ಹರಿಯುವ ಮನಸ್ಸು. ಅದರಿಂದ ದೇವರ ಕೋಣೆಯಲ್ಲಿ ಕೂತು ಇಮೇ ಸೋಮ ಅಂತ ಹೀಗೆ ಹೇಳಬಾರ್ದು ಅಷ್ಟೇ, ಅಲ್ಲಿ ಸೋಮರಸ ಇಲ್ಲ. ಮತ್ತೆ ಇಮೇ ಸೋಮ ಅಲಂಕೃತ, ಈ ನನ್ನ ಹೃದಯದಲ್ಲಿ ನನ್ನ ಮನಸ್ಸು ಭಕ್ತಿಯಿಂದ ಕರಗಿ ನಿನ್ನನ್ನು ಕಾಣಬೇಕು ಅಂತ ಕಾತರವಾಗಿ ಕೂಗ್ತಾ ಇದೆ. ಓ ಭಗವಂತ, ಇಮೇ ಸೋಮ ಅಲಂಕೃತ ಹೀಗೆ ಹೇಳ್ಬೇಕಾ ಮಂತ್ರ ಹೇಳುವಾಗ? ಪಾಪ ಮಂತ್ರ ಹೇಳುವವರಿಗೆ ಅರ್ಥವೇ ಗೊತ್ತಿರೋದಿಲ್ಲ, ಹೇಗೆ ಹೇಳಿದ್ರು ಒಂದೇ. ಇವ್ರ ತಲೆ ಏನು ಅಂದ್ರೆ ನಮ್ಗೆ ಗೊತ್ತಿರೋದಿದ್ರೆ ದೇವರಿಗೆ ಗೊತ್ತುಂಟಲ್ವ ಅಂತ. ಅವನಿಗೆ ಅರ್ಥ ಆಗುತ್ತೋ ಇಲ್ವೋ? ಮತ್ತೆ ಅವನು ಸರ್ವಜ್ಞ, ಅವನಿಗೆ ಗೊತ್ತಾಗುತ್ತೆ, ಮತ್ತೆ ನಮಗೆ ಯಾಕೆ ಅರ್ಥ ಆಗಬೇಕು? ಅವನಿಗೆ ಅರ್ಥ ಆದರೆ ಸಾಕು ಅಂತ ಕೂತು ಬಿಡ್ತಾವೆ ಇವು ಪ್ರಾರಬ್ಧ ಕರ್ಮಗಳು. ಇಮೇ ಸೋಮ ಅಲಂಕೃತ, ಮನಸ್ಸು ನಿನಗೋಸ್ಕರ ಕಾತರವಾಗಿ ನಿನ್ನನ್ನು ಕೂಗಿ ಕರೀತಾ ಇದೆ. ಓ ಭಗವಂತ, ತೇಷಾಂ ಪಾಹಿ ಹವಂ, ಆ ಹವನವನ್ನು ಬಂದು ಸ್ವೀಕಾರ ಮಾಡು. ಹವನ ಅಲ್ಲ, ಆಹ್ವಾನ. ನಿನ್ನನ್ನು ಕೂಗಿ ಕರೀತಾ ಇದೆ. ಸೋಮ ಅಂದರೆ ಮನಸ್ಸು ಭಗವಂತನನ್ನು ಆರ್ತವಾಗಿ ಕರೆಯುವುದು ಹೋಮ. ಹೋಮ ಅಂದರೆ ಆಹ್ವಾನ, ಹುತ ಅಂದರೆ ಆಹೂತ. ಭಗವಂತ ಎಲ್ಲರಿಂದಲೂ ಆಹೂತ. ಹೃದಯ ಭಗವಂತನ ಕಡೆಗೆ ಭಕ್ತಿಯಿಂದ ಕರಗಿ ಭಗವಂತನನ್ನು ಕೂಗಿ ಕರೀತಾ ಇದೆ. ಎಲ್ಲ ಭಕ್ತರಿಂದ ಆಹೂತನಾದ್ದರಿಂದ ಭಗವಂತ ಹುತ. ಹಾಗೆ ಎಲ್ಲ ಶಬ್ದಗಳನ್ನು ನನ್ನಲ್ಲಿ ಅನ್ವಯ ಮಾಡು, ಸರ್ವ ಶಬ್ದಗಳಿಂದಲೂ ನನ್ನನ್ನು ಉಪಾಸನೆ ಮಾಡು, ನನ್ನನ್ನು ಉಪಾಸನೆ ಮಾಡು, ನನ್ನನ್ನು ಉಪಾಸನೆ ಮಾಡು, ನನ್ನನ್ನು ಉಪಾಸನೆ